ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನಾನು ನೆಲದಲ್ಲಿ ಇವತ್ತು ದಾಸವಾಳ ಗಿಡನ ನೆಟ್ಟು ತೋರಿಸ್ತೀನಿ. ಮತ್ತು ನಿಮ್ಮ ಹತ್ರ ಜಾಗ ಇದೆ, ಆದರೂ ಯಾಕೆ ದಾಸವಾಳ ಗಿಡಗಳನ್ನು ನೆಲದಲ್ಲಿ ನೆಡಲ್ಲ ಅಂತ ಕೆಲವೊಬ್ಬರು ಕ್ವಶನ್ ಹಾಕಿದ್ರು. ಅದರ ಬಗ್ಗೆ ನಾನು ಒಂದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಒಂದಷ್ಟು ಗಾರ್ಡನಿಂಗ್ ಅಪ್ಡೇಟ್ಸ್ಗಳನ್ನು ಮತ್ತು ಗಾರ್ಡನಿಂಗ್ ವಿಡಿಯೋಸ್ಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಹಾಗಾಗಿ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನಾನಿವತ್ತು ದಾಸವಾಳ ಗಿಡನ ನೆಲಕ್ಕೆ ನೆಡ್ತಾ ಇದ್ದೀನಿ. ಒಂದಷ್ಟು ದಾಸವಾಳ ಗಿಡಗಳನ್ನು ನಾನು ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ಹಾಗೆ ಕೆಲವೊಂದಷ್ಟನ್ನು ಒಂದು ವರ್ಷ ಆದಮೇಲೆ ನಾನು ನೆಲದಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಯಾಕೆ ನೆಲದಲ್ಲಿ ಹಾಕಲ್ಲ ಅಂದರೆ, ನಮ್ಮ ಮಲೆನಾಡು ಕಡೆ ಮತ್ತು ಕರಾವಳಿ ಕಡೆಗಳಲ್ಲಿ ತುಂಬ ಮಳೆ ಬರುತ್ತೆ. ಈ ವರ್ಷ ಅಂತೂ ತುಂಬ ಮಳೆ ಬಂದಿರೋದ್ರಿಂದ ಒಂದಷ್ಟು ಗಿಡಗಳನ್ನು ನಾವು ನೆಲಕ್ಕೆ ಹಾಕ್ಕೊಂಡಾಗ ನೀರು ಹೆಚ್ಚಾಗಿ ನಾವು ಚಿಕ್ಕ ಚಿಕ್ಕ ಗಿಡಗಳನ್ನು ಹಾಕ್ಕೊಂಡಾಗ ಗಿಡ ಸಾಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಎಲ್ಲವನ್ನು ನೆಲದಲ್ಲಿ ಹಾಕಲ್ಲ. ಅದನ್ನು ಮತ್ತೊಂದು ಗಿಡ ಮಾಡ್ಕೊಂಡು ಆದಮೇಲೆ ಒಂದು ಗಿಡನ, ಹಳೆ ಗಿಡನ ನಾನು ನೆಲಕ್ಕೆ ಹಾಕ್ತೀನಿ. ಹಾಗಾಗಿ ನೋಡಿ, ಇಲ್ಲಿ ನೆಲದಲ್ಲಿ ಒಂದು ಗುಂಡಿನ ಮಾಡಿಕೊಂಡು ಅದರೊಳಗಡೆ ಗಿಡನ ಇಟ್ಟು ಹಾಕ್ತೀನಿ. ನೋಡಿ, ನಾನು ಯಾವ ರೀತಿ ನೆಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಈ ಗಿಡ ನಾನು ಕಟಿಂಗನ್ನು ಹಾಕಿ ತೋರಿಸಿದ್ನಲ್ಲ ಹೋದ ವರ್ಷ ಮಳೆಗಾಲ ಶುರುವಾಗೋಕ್ಕೂ ಮುಂಚೆ. ಅದೇ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕವರೆಲ್ಲ ತೆಕ್ಕೊಂಡಿದ್ದೀನಿ. ಅದರನ್ನೇ ನಾನು ಈಗ ನೆಟ್ಟು ತೋರಿಸ್ತೀನಿ ನೆಲಕ್ಕೆ. ಇದು ಕಟಿಂಗಿಂದ ಬೆಳೆಸಿರೋ ಗಿಡ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಈ ಗಿಡ. ಹಾಗಾಗಿ ಇದನ್ನು ನೆಲಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಆಳವಾಗಿ ನಾನು ಇಲ್ಲಿ ಗುಂಡಿಗಳನ್ನು ತೋಡ್ಕೊಂಡಿಲ್ಲ, ಯಾಕಂದರೆ ಮಳೆ ನೀರು ಬಸಿದು ಹೋಗುವಂಥ ಜಾಗ ಆಗಿರಬೇಕು. ಮತ್ತು ಸ್ವಲ್ಪ ಮಣ್ಣು ಹುಡಿ ಆಗಿರುವಂಥ ಮಣ್ಣಲ್ಲಿ ಮಾತ್ರ ನಾವು ಇದನ್ನು ಹಾಕಬೇಕು. ಈ ಅಂಟಂಟಾಗಿರುವಂಥ ಮಣ್ಣಾದರೆ ದಾಸವಾಳ ಗಿಡಕ್ಕೆ ಅಥವಾ ಯಾವುದೇ ಗಿಡಕ್ಕಾದರೂ ಮಳೆಗಾಲದಲ್ಲಿ ನೀರು ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದಷ್ಟು ನಾವು ನೆಲಕ್ಕೆ ಹಾಕಬೇಕಾದ್ರೆ ಅದನ್ನು ಆಲೋಚನೆ ಮಾಡಿ ನಾವು ನೆಲಕ್ಕೆ ಹಾಕಬೇಕಾಗತ್ತೆ. ನೋಡಿ, ತುಂಬ ಆಳವಾಗಿ ನಾವು ನೆಲಕ್ಕೆ ಹಾಕಿದರೆ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ ಮಳೆಗಾಲದಲ್ಲಿ. ಹಾಗಾಗಿ ನಾನು ಸ್ವಲ್ಪ ಮೇಲ್ಗಡೆನೇ ಗುಂಡಿ, ಅಂದರೆ ಆ ಕವರ್ ಮಣ್ಣು ಒಳಗಡೆ ಹೋಗುವಷ್ಟು ಮಾತ್ರ ಹಾಕ್ಕೋತೀನಿ. ಆಮೇಲೆ ಮೇಲ್ಗಡೆಯಿಂದ ಮಣ್ಣು ಹಾಕ್ಬೋದು ಮುಂದಿನ ವರ್ಷ ಅಲ್ಲ ಅಂತ. ತುಂಬ ಆಳವಾಗಿ ಮಾಡಲ್ಲ. ಮತ್ತು ಮಳೆಗಾಲದಲ್ಲಿ ನಾವು ನೀರನ್ನು ಕೆಳಗೆ ಹೋಗುವಂತೆ ನಾವು ಮಣ್ಣನ್ನು ಏರಿಸಿ ಕೊಡಬೇಕಾಗತ್ತೆ. ಹಾಗಿದ್ದರೆ ಮಾತ್ರ ದಾಸವಾಳ ಗಿಡ ಆಗಲಿ ಗುಲಾಬಿ ಗಿಡ ಆಗಲಿ ನೆಲದಲ್ಲಿದ್ದರೆ ಚೆನ್ನಾಗಿರುತ್ತೆ. ನನ್ನ ಗುಲಾಬಿ ಗಿಡಗಳು ಒಂದಷ್ಟು ಹಾಳಾಗಿಬಿಡ್ತು. ಒಂದು 5-6 ಗಿಡ ಕೊಳ್ತು ಹೋಗಿಬಿಡ್ತು. ಎಷ್ಟು ಕೇರ್ ಮಾಡಿದರೂ ಈ ವರ್ಷ ಮಳೆಗಾಲ ತುಂಬ ಹಾಳಾಗಿಬಿಡ್ತು. ನೋಡಿ, ಈ ರೀತಿ ಗುಂಡಿ ಒಳಗಡೆ ನಾನು ಒಂದಷ್ಟು ಗೊಬ್ಬರಗಳನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ರೀತಿ ಗೊಬ್ಬರನ ಹಾಕಿ, ನಾನಿಲ್ಲಿ ಕೋಳಿ ಗೊಬ್ಬರನ ಹಾಕ್ಕೊಂಡಿದ್ದೀನಿ. ಇದು ತುಂಬ ಪವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಗಿಡಗಳಿಗೆ. ಹಾಗಾಗಿ ಒಂದಷ್ಟು ಗೊಬ್ಬರನ ಹಾಕ್ಕೊಂಡು ಆ ಗುಂಡಿ ಒಳಗಡೆ ಆ ಕವರನ್ನು ಇಟ್ಟು ತೆಗೆದಿದ್ದೀನಿ. ಮಣ್ಣು ಗೂಡೆ ಇಡ್ತೀನಿ, ಅಂದರೆ ಮಣ್ಣು ಸಮೇತವಾಗಿ ನಾನು ಆ ಗಿಡನ ಹಾಗೆ ಇಡ್ತೀನಿ, ಮಣ್ಣನ್ನು ತೆಗಿಯಲ್ಲ. ನರ್ಸರಿಯಿಂದ ಗಿಡ ತಂದಿರೋದಾದರೆ ನಾವು ಆ ಮಣ್ಣನ್ನು ತೆಗೆದು ನೆಡಬೇಕಾಗತ್ತೆ. ಮಣ್ಣನ್ನು ಹಾಗೆ ಇಟ್ಟಾಗ ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ. ಅದು ಅಂಟಂಟಾಗಿರುವಂಥ ಮಣ್ಣು. ಹಾಗಾಗಿ ನಾವು ಮಣ್ಣನ್ನು ತೆಗೆದೇ ಇಡಬೇಕಾಗತ್ತೆ. ಇಲ್ಲಿ ನಾನೇ ನೆಟ್ಟಿರುವಂಥ ಮಣ್ಣಾಗಿರೋದ್ರಿಂದ ಇಲ್ಲಿ ನಾನು ಆ ಮಣ್ಣು ಸಮೇತವಾಗಿ ಆ ಗುಂಡಿ ಒಳಗಡೆ ಇಟ್ಟು ಕೆಳಗಡೆ ಮತ್ತು ಸೈಡಲ್ಲೆಲ್ಲ ಗೊಬ್ಬರಗಳನ್ನು ಹಾಕಿ ಮತ್ತೆ ಮಣ್ಣನ್ನು ಮುಚ್ಚಿ ಕೊಡ್ತೀನಿ. ನಾವಿಲ್ಲಿ ಪಾಟಿಂಗ್ ಮಿಕ್ಸ್ನ ಹಾಕೋ ಅವಶ್ಯಕತೆ ಇರಲ್ಲ ನೆಲದಲ್ಲಾದರೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು, ಇಲ್ಲ ಅಂದರೆ ಒಳಗಡೆ ನೀರು ಹೋಗಿ ಹಾಳಾಗಿಬಿಡತ್ತೆ. ನೋಡಿ, ಅದು ಮತ್ತೆ ಮಣ್ಣು ಟೈಟಾಗಿರಬೇಕು. ಹಾಗಿದ್ದರೆ ಮಾತ್ರ ಬೇರು ಚೆನ್ನಾಗಿ ಒಳಗಡೆ ಹೋಗುತ್ತೆ. ನೋಡಿ, ಆದಷ್ಟು ಟೈಟಾಗಿ ನಾವು ಮಣ್ಣನ್ನು ಮಾಡಬೇಕಾಗತ್ತೆ, ಮಣ್ಣು ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ನಾನು ನೆಟ್ಟುಕೊಟ್ಟಿದ್ದೀನಿ. ಆಮೇಲೆ ನಾವು ಅದಕ್ಕೆ ಮಲ್ಚಿಂಗ್ಗಳನ್ನು ಮಾಡಬೇಕಾಗತ್ತೆ. ನೋಡಿ, ನಾನು ಕಾಲಲ್ಲಿ ಕೂಡ ಇದನ್ನು ಸ್ವಲ್ಪ ಮೆಡ್ತೀನಿ. ನಮ್ಮಲ್ಲಿ ಅಡಿಕೆ ಸಸಿಗಳನ್ನೆಲ್ಲ ತೋಟದಲ್ಲಿ ನೆಡಬೇಕಾದ್ರೆ ಇದೇ ಮೆಥಡಲ್ಲಿ ನೆಡ್ತಾರೆ, ಇಲ್ಲಾಂದರೆ ಅದು ಹೋಗಿಬಿಡತ್ತೆ ಅಂತ. ನೋಡಿ, ಇದೇ ಮೆಥಡಲ್ಲಿ ನಾನು ದಾಸವಾಳ ಗಿಡಗಳನ್ನು ಕೂಡ ನೆಡ್ತೀನಿ. ಹಾಗೆ ನಾವು ಇದಕ್ಕೆ ಮಲ್ಚಿಂಗ್
ಮಾಡಬೇಕಾಗತ್ತೆ. ನಾನು ಅಡಿಕೆ ಸಿಪ್ಪೆಯಿಂದ ಮಲ್ಚಿಂಗ್ ಮಾಡಿದ್ದೀನಿ. ನೀವು ಬೇಕಾದರೆ ಕೃಷಿ ತ್ಯಾಜ್ಯ ಅಂದರೆ ತೆಂಗಿನ ನಾರು, ಏನಾದರೂ ಶೇಂಗಾ ಸಿಪ್ಪೆ, ಅಂದರೆ ಈ ಭತ್ತದ ಹೊಟ್ಟು ಯಾವುದೇ ಇದ್ದರೂ ಅದರಲ್ಲಿ ನೀವು ಮಲ್ಚಿಂಗ್ ಮಾಡ್ಬೋದು. ಒಣಗಿದ ಎಲೆಗಳನ್ನು ಒಂದಷ್ಟು ಸ್ಟಾಕ್ ಮಾಡಿ ಇಟ್ಕೊಳ್ಳಿ, ಅದರಿಂದ ಕೂಡ ಮಲ್ಚಿಂಗ್ ಮಾಡ್ಬೋದು. ನೋಡಿ ಈ ರೀತಿ ಮಲ್ಚಿಂಗ್ ಮಾಡಿ ಕೊಡ್ತೀನಿ. ಈಗ ಒಂದೊಂದು ಮಳೆ ಬರ್ತಾ ಇರೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ, ಹಾಗೇ ಇಡ್ಬೋದು. ನೋಡಿ ಮತ್ತೊಂದು ಗಿಡನ ನಾನಿಲ್ಲಿ ಕಿತ್ಕೊಬಂದಿದ್ದು. ಇದು ಪಾಟಲ್ಲಿರೋವಂಥ ಗಿಡಗಳನ್ನು ಒಂದಷ್ಟು ಎರಡೆರಡು ಒಂದೇ ವೆರೈಟಿದಿತ್ತು. ಹಾಗಾಗಿ ಒಂದು ವೆರೈಟಿನ ಒಂದು ಗಿಡನ ನಾನು ಇಲ್ಲಿ ಹಾಕೋಣ, ಮತ್ತೊಂದು ಪಾಟಲ್ಲಿರಲಿ ಅಂತ ಹಾಗೆ ಇಲ್ಲಿ ತೊಗೊಬಂದ್ಕೊಂಡಿದ್ದೀನಿ. ನೋಡಿ ಇದನ್ನು ಒಂದಷ್ಟು ಗೊಬ್ಬರಗಳನ್ನು ಕೆಳಗಡೆ ಹಾಕ್ಕೊಂಡು ಸ್ವಲ್ಪ ಇಲ್ಲಿ ನಾನು ಆ ಕವರಲ್ಲಿ ಮಣ್ಣು ಜಾಸ್ತಿ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡು ನಾನು ಗೊಬ್ಬರನ ಹಾಕ್ತೀನಿ. ನೇರವಾಗಿ ನಾವು ಗೊಬ್ಬರನ ಬೇರಿಗೆ ಹಾಕಿದಾಗ ಬೇರು ಸಾಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡೇ ನಾನಿಲ್ಲಿ ಗೊಬ್ಬರನ ಹಾಕ್ತೀನಿ. ಗೊಬ್ಬರ ತುಂಬ ಪವರ್ಫುಲ್ಲಾಗಿರುತ್ತೆ. ಹಾಗಾಗಿ ನಾವು ತುಂಬ ಬೇರಿಗೆ ನಾವು ಅದನ್ನು ಹಾಕಬಾರ್ದು. ನೋಡಿ ಈ ರೀತಿ ರಿಂಗ್ ಥರ ಮಾಡಿ ಹಾಕ್ತೀನಿ ನಾನು, ಯಾವುದೇ ಗೊಬ್ಬರ ಆದರೂ ಅಷ್ಟೇ. ಹಾಗೆ ಮೇಲಿಂದ ಮಣ್ಣನ್ನು ಮುಚ್ಚಿ ಮತ್ತು ಅದಕ್ಕೆ ಅಡಿಕೆ ಸಿಪ್ಪೆಯಿಂದ ಮಲ್ಚಿಂಗ್ ಮಾಡಿ ಕೊಡ್ತೀನಿ. ಇದೇ ರೀತಿ ನಾವು ಎಲ್ಲ ಗಿಡಗಳನ್ನು ನಾನು ಅದೇ ರೀತಿ ಇಟ್ಕೋತೀನಿ. ಹಾಗೆ ಕೆಳಗಡೆ ನೀರು ಬಸಿದು ಹೋಗೋ ಹಾಗೆ ಸ್ವಲ್ಪ ಎತ್ತರ ಮಾಡಿ ಕೊಡ್ತೀನಿ. ಈಗ ಮಳೆ ಬರ್ತಾ ಇರೋದ್ರಿಂದ ಕೆಲವೊಂದು ಸಾರಿ ನೀರು ನಿಂತ್ಕೊಂಡ್ರೆ ಗಿಡ ಹಾಳಾಗಿಬಿಡತ್ತೆ. ನಿಲ್ಲೋ ಹಾಗಿರಬಾರ್ದು, ನೀರು ಬಸಿದು ಹೋಗಬೇಕು. ಅಂದರೆ ನಾವು ಗಿಡದ ಬುಡದಲ್ಲಿ ಸ್ವಲ್ಪ ಎತ್ತರ ಮಾಡಿ ಕೊಟ್ಟರೆ ಗಿಡ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಅಲ್ಲಿ ಹೊಂಡದ ಥರ ಆಗಿದ್ದರೆ ಗಿಡ ಹಾಳಾಗಿಬಿಡತ್ತೆ. ಹಾಗಾಗಿ ಸ್ವಲ್ಪ ಎತ್ತರ ಮಾಡಿ ನಾವು ಕೊಡಬೇಕಾಗತ್ತೆ. ಮತ್ತು ನಾವು ಮಳೆಗಾಲದಲ್ಲಿ ನೀರು ನಿಲ್ಲದೇ ಇರೋ ಹಾಗೆ ನಾವು ಇದನ್ನು ನೋಡ್ಕೋಬೇಕಾಗತ್ತೆ. ನೆಲದಲ್ಲಿದ್ದರೆ ನೋಡಿ ಈ ರೀತಿ ಮಾಡಿ ಕೊಡ್ತೀನಿ. ಹಾಗೆ ಹೋದ ವರ್ಷ ನಾನು ನರ್ಸರಿಯಿಂದ ತಂದ ಗಿಡನ ಹಾಗೆ ಮಣ್ಣು ತೆಗೆದೇ ಹಾಗೆ ನೆಟ್ಬಿಟ್ಟಿದ್ದೆ. ಅದು ಕೊಳೆಯೋ ಹಂತದಲ್ಲಿತ್ತು. ಅಂದರೆ ಗಿಡ ಬಾಡ್ತಾ ಇತ್ತು, ಯಾಕೆ ಅಂತ ಕೊಳಿತಾ ಇತ್ತು ಗೊತ್ತಿಲ್ಲ. ಅಂದರೆ ನೀರು ಜಾಸ್ತಿ ಆಯಿತು ಅಂತ ಕಾಣಿಸುತ್ತೆ. ಅದನ್ನು ನಾನು ರಿಪೋರ್ಟಿಂಗ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಸಾಯುತ್ತಿರುವ ದಾಸವಾಳ ಗಿಡ ಅಂತ, ಅದು ಆಲ್ರೆಡಿ ಬದುಕಿದೆ. ಈಗ ಇನ್ನು ಮುಂದಿನ ವಿಡಿಯೋದಲ್ಲಿ ಯಾವುದ್ರಲ್ಲಾದ್ರೂ ತೋರಿಸ್ತೀನಿ. ನೋಡಿ ನಾವು ನೆಲದಲ್ಲಿ ನೆಟ್ಟಾಗ ಈ ರೀತಿ ಕಳೆಗಳು, ಬೇಡದೇ ಇರುವಂಥ ಹುಲ್ಲುಗಳು ಬರ್ತಾನೆ ಇರುತ್ತೆ. ಅದನ್ನು ತೆಕ್ಕೊಡ್ಬೇಕಾಗತ್ತೆ. ಅದು ಒಂದು ಕೆಲಸ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಲೂಸ್ ಆಗಿರಬಾರ್ದು, ಮಣ್ಣು ಟೈಟ್ ಆಗಿರಬೇಕು ಗಿಡ. ಹಾಗಿದ್ರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಲೂಸ್ ಆಗಿದ್ದರೆ ಸತ್ತೋಗ್ಬಿಡತ್ತೆ, ಬೇರಷ್ಟು ಚೆನ್ನಾಗಿ ಇಳಿದು ಹೋಗಲ್ಲ. ನೋಡಿ ಈ ರೀತಿ ನಾನು ಎಲ್ಲ ಗಿಡಗಳನ್ನು ನೆಟ್ಟು ಅದಕ್ಕೆ ಮಲ್ಚಿಂಗ್ ಮಾಡಿ ಕೊಡ್ತೀನಿ. ಹಾಗೆ ಇದು ನೋಡಿ ಮತ್ತೊಂದು ಗಿಡಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಮತ್ತೆ ಗೊಬ್ಬರನ ಹಾಕ್ತೀನಿ. ಸ್ವಲ್ಪ ಕಡಿಮೆ ಅನ್ನಿಸ್ತು. ನಾವು ನೆಲದಲ್ಲಿ ನೆಟ್ಟಾಗ ಎಷ್ಟು ಗೊಬ್ಬರ ಹಾಕಿದರೂ ಅದು ಚೆನ್ನಾಗೇ ಬರುತ್ತೆ. ದಾಸವಾಳ ಗಿಡ ಹೆವಿ ಫೀಡರು, ತುಂಬ ಗೊಬ್ಬರಗಳು ಬೇಕಾಗತ್ತೆ. ಹಾಗೆ ನಾವು ತಿಂಗಳಿಗೊಂದು ಸಾರಿ ಗೊಬ್ಬರಗಳನ್ನು ಹಾಕ್ತಾ ಬಂದರೆ ಗಿಡ ತುಂಬ ಹೂವಾಗತ್ತೆ. ಮತ್ತು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನಾವು ಹಾಕ್ತಾ ಇರಬೇಕಾಗತ್ತೆ. ಅದಕ್ಕೆ 15 ದಿವಸಕ್ಕೊಮ್ಮೆ ಆದರೂ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ. ಬಾಯ್.